I'm not saying all marriages are bad, but most of them are. ಆ ಹುಡುಗಿ ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ತಾಳ. ಯಾಕೆ ನೀವು ಅಡ್ಜಸ್ಟ್ ಆದ್ರೆ ಏನ್ ಗಂಟು ಹೋಗತ್ತಾ? ಇಲ್ಲಾಂದ್ರೆ ಹಂಗೆ ಹುಳಿ ಖಾರ ಉಪ್ಪು ಲೈಕ್ ನಾನು ಶೆಫ್ ಅಲ್ಲ. ಈಸ್ ಕ್ರೈಮ್ ನನ್ನ ತಮ್ಮ ತಂಗಿ ಇಲ್ಲ ಅಂತ. ಈಸ್ ಆಲ್ರೆಡಿ ಪ್ಲೇಯಿಂಗ್ ವಿತ್ ಮೈ ಪೇಷನ್ಸ್. ದೇರ್ ಓಷನ್, ರಾಕ್ ಬಾಟಮ್ ಅಂಡ್ ಮೈ ಸೋಷಿಯಲ್ ಲೈಫ್ ಅಂಡರ್ ದ ರಾಕ್ ಬಾಟಮ್. And why should a kid not have their own life? ಕಿಡ್ಸ್ ಆರ್ ನಾಟ್ ಇನ್ಶೂರೆನ್ಸ್ ಪಾಲಿಸೀಸ್. ಲಾಜಿಕಲ್ ಮಾತಾಡಕ್ಕಾಗಲ್ಲ. ಜನರೇಷನ್ಸ್ ಇಂದಾನು ಬರ್ತಿದೆ. ಸೊಸೆ ಬಂದು ಮನೆ ಮುರಿದ್ಬಿಟ್ಲು, ಮಗಳು ಬಂದು ಮಗಳ, ಸೊಸೆ ಬಂದು ಸೊಸೆನೆ. ಹೆಲೋ, ವೆಲ್ಕಮ್ ಟು ಲೇಡೀಸ್ ಕಂಪಾರ್ಟ್ಮೆಂಟ್. ಇವತ್ತು ನಮ್ಮ ಜೊತೆ ಒಂದು ಗೆಸ್ಟ್ ಇದ್ದಾರೆ. ಅವರು ಇಲ್ಲಿ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಐ ವಿಲ್ ಕಾಲ್ ಹರ್ ಮಿಸ್ಸಸ್ ಫ್ರಸ್ಟ್ರೇಟೆಡ್. ಯಾ, ಓಕೆ. ಸೊ ಬೇಸಿಕ್ಲಿ ಅವರು ಶಿ ರಿಪ್ರೆಸೆಂಟ್ಸ್ ಆವ್ರೇಜ್ ಮ್ಯಾರಿಡ್ ವುಮೆನ್. ಏನೇನೆಲ್ಲ ಐಡಿಯಲೈಸ್ ಮಾಡಿ ಹೆಂಡ್ತಿರು ಮಾತಾಡಬಾರ್ದು, ಏನಾದರೂ ಸಹಿಸ್ಕೊಂಡೇ ಹೋಗಬೇಕು ಅಂತೆಲ್ಲ ಹೇಳ್ತಾರಲ್ಲ, ಸೊ ಅದ್ರದ್ದು ದಿ ಅದರ್ ಸೈಡ್ ಬಗ್ಗೆ ನಾವು ಇವತ್ತು ಮಾತಾಡೋಣ. ರಿಯಾಲಿಟೀಸ್ ಆ್ಯಂಡ್ ಎಮೋಷನ್ಸ್ ದಟ್ ಗರ್ಲ್ಸ್ ಕಾಂಟ್ ರಿಯಲಿ ಸ್ಪೀಕ್ ಔಟ್. ಇವತ್ತು ಅವರು ನಮ್ಮ ಜೊತೆಗೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ. ವೆಲ್ಕಮ್ ಮಿಸ್ಸಸ್ ಫ್ರಸ್ಟ್ರೇಟೆಡ್ ಅವರೇ. ಥ್ಯಾಂಕ್ ಯು ಅಶ್ವಿನಿ. ಸೊ ಹೇಗೆ ಅನ್ನಿಸ್ತಿದೆ? ಮಾಸ್ಕ್ ಹಾಕ್ಕೊಂಡು ಕೂತಿದ್ದೀರಾ? ಫಸ್ಟ್ ಆಫ್ ಆಲ್ ಹೇಳಿ, ಯಾಕೆ ಮಾಸ್ಕ್ ಹಾಕ್ಕೊಂಡು ಕೂತಿದ್ದೀರಾ ಅಂತ. ಬಿಕಾಸ್ ಐ ಆಮ್ ಫ್ರಮ್ ಅ ವೆರಿ ಕನ್ಸರ್ವೇಟಿವ್ ಫ್ಯಾಮಿಲಿ. ನಮ್ಮನೆ ಹೆಂಗಸರಿಗೆ ಮನೆಗೆ ಮತ್ತೆ ಮಠ ಬಿಟ್ಟು ಏನೂ ಗೊತ್ತಿಲ್ಲ, ಅದಕ್ಕೆ ಓಕೆ. ಆ್ಯಂಡ್ ಲೈಕ್ ಐ ಸೆಡ್, ಜಾಸ್ತಿ ನಾವು ಅದ್ರ ಬಗ್ಗೆ ಮಾತಾಡಬಾರ್ದು ಅಂತಲೇ ತುಂಬ ನಮ್ಮ ಸೊಸೈಟಿ ನಮ್ಮನ್ನ ಪ್ರಿಪೇರ್ ಮಾಡಿರುತ್ತೆ. ಆ್ಯಂಡ್ ಐ ಥಾಟ್ ಆನೆಸ್ಟಾಗಿ ಅದ್ರ ಬಗ್ಗೆ ಎಲ್ಲರೂ ಮಾತಾಡಬೇಕು ಅಂತ ಅಂದರೆ ಈ ಥರ ಮಾಸ್ಕ್ ಹಾಕ್ಕೊಂಡೇ ಮಾತಾಡಬೇಕಾಗತ್ತೆ. ದಟ್ಸ್ ದ ಪ್ರೆಸೆಂಟ್ ಸ್ಟೇಟ್ ಇನ್ ಅವರ್ ಸೊಸೈಟಿ ಟುಡೇ. ಸೊ ಎಷ್ಟು ವರ್ಷ ಆಗಿದೆ ಮಿಸ್ಸಸ್ ಫ್ರಸ್ಟ್ರೇಟೆಡ್ ಅವರೇ ನಿಮಗೆ ಮದುವೆ ಆಗಿ? ದ ಮ್ಯಾಜಿಕ್ ನಂಬರ್ ಇಸ್ 5. 5 ವರ್ಷ ಆಗೋಯ್ತಾ? ಎಸ್. ಓಕೆ. ನಂಗೆ ಇನ್ನೂ ನೆನ್ನೆ ಮೊನ್ನೆ ನಿಮ್ಮ ಮದುವೆ ಆಯಿತು ಅನ್ನೋ ಫೀಲಿಂಗಲ್ಲಿದೆ. ನಿಮ್ಗೆ ಎಷ್ಟಿತ್ತು ವಯಸ್ಸು ಮದುವೆ ಆದಾಗ? ಐ ಥಿಂಕ್ ಐ ವಾಸ್ 26. 26. ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ನಿಮ್ಮ ಕಂಪ್ಲೀಟ್ ಅಗ್ರಿಮೆಂಟಿಂದ ಮನೇಲಿ ಮದುವೆ ಮಾಡಿಸಿದ್ರಾ? ಅಂದರೆ ಒಪ್ಪಿದ್ರಾ ನೀವು, ಓಕೆ ನಂಗೆ ಇನ್ಮೇಲೆ ಹುಡುಕಿ ಅಂತ? ನಾಟ್ ಅಬೌಟ್ ದ ಮ್ಯಾನ್, ಬಟ್ ಅಬೌಟ್ ದ ಮ್ಯಾರೇಜ್ ನಿಮಗೆ ಫುಲ್ ಒಪ್ಪಿಗೆ ಇತ್ತಾ ಮದುವೆ ಆಗೋದಕ್ಕೆ? ನಾಟ್ ಎಂಟೈರ್ಲಿ ಹಾನೆಸ್ಟ್ಲಿ. ಹಾಂ. Someone told, get married, life is beautiful. I fell for that. You fell because somebody told I ಮದುವೆ? fell for the lie. You fell for the lie. I fell for the lie, honestly. Okay. But I wanted more time. I was like, I actually wanted to do a solo trip. Okay. ನಂಗೊಂದು ತುಂಬ ಇಷ್ಟ ಆಯಿತು, ಅದಕ್ಕೆ ಹೋಗಬೇಕು ತುಂಬ ಆಸೆ ಇತ್ತು. In 2 months ಡಿಲೇ ಆಗಿದ್ರೆ I would have booked my flight tickets. Oh. The funny part is, in the 2 months I got married. 35-40 days ಎಂಗೇಜ್ಮೆಂಟ್ ಆಯಿತು. ಎಸ್, ಮದುವೆನೂ ಆಗೋಗಿತ್ತು. ಒಂದು ಇಂಪ್ರೆಷನ್ ಇಟ್ಕೊಳ್ಳೋ, ಮದುವೆ ಆದ ನಾನು ಲೈಕ್ ಮಿಲಿಯನ್ಸ್ ಆಫ್ ಅದರ್ ಗರ್ಲ್ಸ್ ಒಂದು ಆಸೆ, ಓಕೆ ಮದುವೆ ಆದ ಹಿಂಗೆ ಸ್ಯಾರಿ ಟೈಲ್, ಲೈಕ್ ಸಚ್ ಡಮ್ ಡಕ್ ಐ ವಾಸ್. ಹಾನೆಸ್ಟ್ಲಿ ಐ ಡಿಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್. ಬಟ್ ಯು ಸೆಡ್ ಅಲ್ಲ, ಬೇರೆ ಹುಡುಗಿರ್ ಥರ ನಂದು ಆಸೆ ಎಕ್ಸ್ಪೆಕ್ಟೇಷನ್ ಇತ್ತು. ವಾಟ್ ವರ್ ದೋಸ್ ಆಸೆಗಳು ಅಬೌಟ್ ಮ್ಯಾರೇಜ್? ಆ್ಯಂಡ್ ಪೀಪಲ್ ಸೆಡ್ ಮದುವೆ ಆದರೆ ಲೈಫ್ ವಿಲ್ ಬಿ ಬ್ಯೂಟಿಫುಲ್. ಸೊ ವಾಟ್ ವಾಸ್ ದಟ್ ಬ್ಯೂಟಿಫುಲ್ ಲೈಫ್ ದಟ್ ಯು ಎಕ್ಸ್ಪೆಕ್ಟೆಡ್? ಏನು ಅಂತ ಅನ್ಕೊಂಡು ಮದುವೆ ಆದ್ರಿ? ವೆನ್ ಮೈ ಬ್ರದರ್ ಟೋಲ್ಡ್ ಆ್ಯಂಡ್ ಹಿ ಗಾಟ್ ದ ಮ್ಯಾಚ್, ಹಿ ಟೋಲ್ಡ್ ಲೈಫ್ ನಿಮಗೆ ತುಂಬ ಚೇಂಜ್ ಆಗುತ್ತೆ, ಬಟ್ ಇಟ್ ವಿಲ್ ನಾಟ್ ಬಿ ಫಾರ್ ದ ವರ್ಸ್. ಇಟ್ ಕ್ಯಾನ್ ಬಿ ಹೌ ಯು ಕನ್ಸಿಡರ್ ಇಟ್, ಲೈಕ್ ಫಾರ್ ದ ಬೆಸ್ಟ್ ಆಲ್ಸೋ. ಓಕೆ. So how you consider it, and few things you have to change for your good. Betterment ge neen change aagtiya, so which is good. Again, being the dumb duck I was, I didn't understand what it meant. And you believed it? I believed it. I was like, change ಆಗಬೇಕು ಅಂದ್ರೆ ಓಕೆ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಚೇಂಜ್ ಆಗಬೇಕು. ಬಟ್ ಹಾನೆಸ್ಟ್ಲಿ ಮದುವೆ ಆದಾಗ ಹೋದ್ರೆ ಲೈಕ್ ಒಂದು ರೀಲ್ ಬರ್ತಾ ಇತ್ತಲ್ವಾ, ಎವ್ರಿಥಿಂಗ್ ಇಸ್ ಫೈನ್, ಬ್ಯಾಂಗ್ಳೂರಲ್ಲಿ ಇಷ್ಟಿದೆ, ಬ್ಯಾಂಗ್ಳೂರಲ್ಲಿ ಅಷ್ಟಿದೆ, ಬಟ್ ವೆದರ್ ತೋ ಅಚ್ಚಾ ಹೇ ಅಂತ ಟಪ್ ಟಪ್ ಟಪ್. ರಿಯಾಲಿಟಿ ಆದ್ಮೇಲೆ ನನಗೂ ಅಷ್ಟೇ ಸ್ಲ್ಯಾಪ್ಸ್ ಆನ್ ದ ಫೇಸ್. ಲೈಕ್ ಡೂಡ್, ಹಿಂಗೆಲ್ಲ ಇಷ್ಟೆಲ್ಲ ಮಾಡಬೇಕಾ? ಏನು ಮದುವೆ ಮುಂಚೆ ಏನು ಮಾಡ್ತಿದ್ರಿ, ಇದಾದ್ಮೇಲೆ ಹಿಂಗೆ ಬಿಕಾಸ್ ಈಗ ಮದುವೆ ಆಗಿ ಸೊಸೆ ಆಗಿದ್ಯಾ, ಸೊಸೆದು ರೆಸ್ಪಾನ್ಸಿಬಿಲಿಟೀಸ್ ನನಗೆ ಮಾತ್ರನಾ? ಫಾರ್ ದ ಹಸ್ಬೆಂಡ್ಸ್ ಏನು ರೆಸ್ಪಾನ್ಸಿಬಲ್? ಹೌ ಆರ್ ದೇ ಚೇಂಜಿಂಗ್? ಬಟ್ ಮೋಸ್ಟ್ ಆಫ್ ದ ಥಿಂಗ್ ಹಸ್ಬೆಂಡ್ ಹಿಂಗೆ ಅಂತಾರೆ. ಆ್ಯಂಡ್ ದಿಸ್ ಅ ವೆರಿ ಫನಿ ಪಾರ್ಟ್. Okay, I'll tell you. Like, you know, women have moods, right? Monthly cycles and everything. And people tell, okay, it's maybe third time of the month, that's why we are acting like this. Dude, at least we have a reason. Hangadakke reason ide. But few husbands know, like apparatchik. With parents they'll be like one, and with wife alone they'll be like, I'm like, dude, why is this? ಒಂದೇ ತರ ನಾ ಮಾತ್ರ ರಿಯಲಿ
ಮದುವೆ ಆದ್ಮೇಲೆ ಚೇಂಜ್ ಆಗಿದೆ, ಮದುವೆ ಆದ್ಮೇಲೆ ಹಂಗಾಗಿದೆ, ಮದುವೆ ಆದ್ಮೇಲೆ ಹಿಂಗಾಗಿದೆ. ಬಟ್ ಹೌ ಅಬೌಟ್ ಯು? ಹಾ ಸೇಮ್ ಅಲ್ವಾ? ಇದೆಲ್ಲ ಯಾರು ಮಾತಾಡ್ಬಟ್ ಪಾಪ ಪೋರ್ ಬೇಚಾರ ಹಿ ಗಾಟ್ ಮ್ಯಾರಿಡ್. ಅಂದ್ರೆ excuse me, the girl is also sad, equally sad. Okay, please don't do papa only for him. ಸೊ ಎಕ್ಸ್ಪೆಕ್ಟೇಷನ್ ಟು ರಿಯಾಲಿಟಿ, ವಾಟ್ ವರ್ ದ ಥಿಂಗ್ಸ್ ದಟ್ ಮದುವೆ ಆದ್ಮೇಲೆ ಹಿಂಗಿರುತ್ತಾ ಹಾ ಹಾ ಅಂತ ಶಾಕ್ ಆಗಿದ್ದ ವಿಚಾರಗಳು ಯಾವ್ದ್ಯಾವ್ದು? There are a lot of things like I was from a household where you ಹಶು ಆಯ್ತಾ ಹಾಕೊಂಡು ತಿನ್ನು, you don't have to wait for anybody. You don't have to do, if you want to go out, you go out. Here ನಾನು ಎಲ್ರಿಗೂ ಒಪ್ಪಿಸ್ಬೇಕು, ನಾನು ಆಚೆ ಹೋಗ್ತಾ ಇದ್ದೀನಿ, ನಂಗೆ ಹಶು ಆದಾಗ ಹ್ಯಾವ್ ಟು ವೇಟ್ ಫಾರ್ ಟು ಸರ್ವ್ ಎವ್ರಿಬಡಿ. ಈಟ್ ಕುಕ್ ಮಾಡ್ಕೋಬೇಕಂದ್ರೆ ಇಲ್ಲ ಅವ್ರು ಇನ್ನೂ ಯಾರು ಬಂದಿಲ್ಲ, ಎರಡೆರಡು ಸತಿ ಮಾಡ್ಕೊಂತೀಯಾ. ಹೌದಾ? ಅಂದ್ರೆ ಇವಾಗ ಆಚೆ ಹೋಗ್ಬೇಕು ಅಂದ್ರೆ ಯು ಡು ನಾಟ್ ಇನ್ಫಾರ್ಮ್, ಪರ್ಮಿಷನ್ ತಗೋಬೇಕಾ? I have to inform ಕಿಂತ ಯಾಕೆ ಈ ತರ I was whenever like ನಾವೆಲ್ಲ ಕಾಲೇಜ್ ಹೋಗ್ತಾ ಅಮ್ಮ ಆಚೆ ಹೋಗ್ತಾ ಇದ್ದೀನಿ ಅಷ್ಟೇ. ಹಾ ಇಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ, ಎಷ್ಟೊತ್ತಿಗೆ ಬರ್ತೀಯಾ, ಯಾರ ಜೊತೆ ಹೋಗ್ತಿದ್ಯಾ, ಹಾ all that. And it's not just one person, I have to inform multiple people. ಪೀಪಲ್. And I have to make sure that like ನನ್ನ daughter in law duties I have to finish and then go. ಸೊ ಹಂಗೆ ಹೋಗಂಗಿಲ್ಲ. ಇಲ್ಲ. ಓಕೆ, ಹೋದ್ರೆ ದೆನ್ ಕೆಟ್ಟ ಸೊಸೆ. Yeah, because daughter is always daughter in law is daughter in law. ಮತ್ತೆ ಈ ಮದ್ವೆಲೆಲ್ಲ ಶಾಸ್ತ್ರ ಇರುತ್ತಲ್ಲ, ನಮ್ಮ ಮನೆ ಮಗಳು ಇನ್ಮೇಲೆ ನಿಮ್ಮ ಮನೆ ಮಗಳಾಗಿರ್ತಾಳೆ, ಆ್ಯಂಡ್ ಇನ್ಲಾಸು ಹೇಳ್ತಾರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮ ಇಷ್ಟು ದಿನ ನಿಮ್ಮನೆ ಮಗಳಾಗಿದ್ಲು, ಇನ್ನು ಮುಂದೆ ನಮ್ಮನೆ ಮಗಳು ಇವಳು ಅಂತ. ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಟ್? That is again a myth, don't fall for it. ಯಾಕೆ? See, I'll ask you a simple thing, Vashni. Okay, a person is say I'm married. I'm already married now. So ನಾನೀಗ ಆಚೆ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಜೊತೆ. ನಮ್ಮಮ್ಮ ಬೇಜಾರು ಮಾಡ್ಕೊಳ್ಳಲ್ಲ, ಬಟ್ ನಮ್ಮ ಅತ್ತೆ ಬಂದು ನೋಡು ಮದುವೆ ಆದ್ಮೇಲೆ ಇವರಿಬ್ರು ಆಚೆ ಹೋಗ್ತಾ ಇದ್ದಾರೆ, ನನ್ನ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ. ಹೌದಾ? Yes, the dynamic changes because all this time, like I don't know if ನಾನು ಒಂದು ಆಲ್ರೆಡಿ ಒಂದು ಡಾಟರ್ ಇದ್ರೆ ಮನೆ ಮೆಂಟಾಲಿಟಿ ಚೂರು ಡಿಫ್ರೆಂಟ್ ಆಗಿರುತ್ತೆ, ಬರೀ ಮೆನ್ ಇದ್ರೆ ಆ ಮನೆನೇ ಡಿಫ್ರೆಂಟ್ ಆಗಿರುತ್ತೆ. And for throughout my in-laws, like my 32 or 35 years, where she was the only lady, and ಅವ್ರಿಗೆ ಕಾಂಪಿಟೇಷನ್ ಅವ್ರು ಹೇಳಿದ್ದೆ ಮಾತು or whatever it was ಅವ್ರದ್ದು ನಡೀತಾ ಇತ್ತು. And suddenly when someone comes, they feel threatened. I honestly don't know what is there to be threatened about. But they will ಈಗ ಅವ್ರ ಮೆಂಟಾಲಿಟಿ ಏನಂದ್ರೆ, ಅಟ್ಲೀಸ್ಟ್ ನಾಟ್ ಮೈನ್ ಬಟ್ ಫ್ಯೂ ಅದರ್ಸ್ ಐ ಸೀನ್, ನಮ್ಮ ಅತ್ತೆಗೆ ಅಷ್ಟು ಮಾಡಿದ್ವಿ, ನಮ್ಮ ಅತ್ತೆ ಹಿಂಗಿದ್ರು, ನಮ್ಮ ಅತ್ತೆಗೆ ನಾನು ಅಷ್ಟು ಮಾಡಿದ್ದೆ. ಓಕೆ, ನಾನು ಈಗ ಅದೇ ಮಾಡ್ಬೇಕಾ? ಯು ವಾಂಟ್ ಮೀ ಟು ಡೂ ಎಂಡ್ಯೂರ್ ಸೇಮ್ ಸಫರಿಂಗ್ ಯು ಎಂಡ್ಯೂರ್ಡ್. ಇಷ್ಟೆಲ್ಲ ಮಾತಾಡಿದ್ರೆ ಮಗಳು ಆಗ್ತಾರ, ಸೊಸೆ ಆಗ್ತಾರ? ಹ್ಯಾವ್ ಯು ಎವರ್ ಟ್ರೈಡ್ ಆಸ್ಕಿಂಗ್ ನಿಮ್ಮ ಅತ್ತೆಗೆ, ಅಲ್ಲ ನೀವು ಅದನ್ನೆಲ್ಲ ಮಾಡಿದ್ರಿ, ಹೌದು ಆ ಕಾಲದಲ್ಲಿ ನಮ್ಮ ಅತ್ತೆಗೆ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ಹೌದು ಮಾಡಿದ್ರಿ, ಬಟ್ ಡಿಡ್ ಯು ಎಂಜಾಯ್ ಡೂಯಿಂಗ್ ಇಟ್ ಆರ್ ಡಿಡ್ ಯು ಫೀಲ್ ಬ್ಯಾಡ್? You honestly think I can talk with logic with them? The one thing they really use well is the guilt trip card. ಅಯ್ಯೋ ನಾನು ಹಂಗೆ ಕೇಳಿಲ್ಲ, ನಾನು ಹಿಂಗೆ ಕೇಳಿಲ್ಲ, ನೀವು ಯಾಕೆ ಹಂಗೆ ಗ್ಯಾಸ್ ಲೈಟ್ ಬೆಲೆ ನಾನು ಕೇಳೋದಕ್ಕೆ ನನ್ನ ಗ್ಯಾಸ್ ಲೈಟ್ ಮಾಡಿಬಿಡ್ತಾರೆ, ನಾನೇನು ತಪ್ಪು ಮಾಡಿದೆ ಅಂತ ನಾನು 2 days ತಲೆ ಕೆಡ್ಕೋಬೇಕು. ಲೈಕ್ ಅಟ್ ದ ಎಂಡ್ ಐ ವಿಲ್ ಬಿ ದ ಕಲ್ಪ್ರಿಟ್. ಆಸ್ಕ್ ಬೇಸಿಕ್ ಥಿಂಗ್ಸ್ ಮಾಡಕ್ಕೆ ಎಕ್ಸ್ಪೆಕ್ಟ್ ಮಾಡಿದಕ್ಕೆ ಐ ವಿಲ್ ಬಿ ದ ಕಲ್ಪ್ರಿಟ್ and I have to end up apologizing. So if you ask a logic question, stop being logical with them. ಈಗ ಸಪೋಸ್ ಯಾರಾದ್ರೂ ಬಂದು ನನಗೆ ಕೇಳಿದ್ರೆ, I'm not just talking about in-laws, because after a point of time you keep like you don't have to be right and prove you're right with everybody. For your mental peace, if someone comes and tells me ಅಲ್ಲಿ ಪರ್ಪಲ್ ಕಲರ್ ಕಾಗೆ ಹೋಗ್ತಾ ಇದೆ, ಹಾರ್ತಾ ಇದೆ, ಕಿಸಿತಾ ಇದೆ ಅಂದ್ರೆ ಹೌದಾ ತುಂಬಾ ಚೆನ್ನಾಗಿದೆ, ಬಿಕಾಸ್ ಅವ್ರ ಜೊತೆ ಆರ್ಗ್ಯೂ ಮಾಡಿ ನಿಮ್ ಬ್ರೈನ್ ಸೆಲ್ಸ್ ಹೋಗುತ್ತೆ. ಐ ಆಮ್ ಆಲ್ರೆಡಿ ಗೆಟಿಂಗ್ ಗ್ರೇ ಹೇರ್ honestly. ಸೊ ಲಾಜಿಕ್ ನಾವ್ ಯಾವತ್ತೇ ಆಗ್ಲಿ ಲಾಜಿಕಲ್ ಮಾತಾಡಿದ್ರೆ ಅವರು ಇನ್ನೇನೇನೋ ಮಾತಾಡಿ, ಯಾಕಂದ್ರೆ they will have that one point crying fireworks, and the ultimate dialogue I'm sure everybody would have heard. ನನ್ನ ಮಗ ಮದುವೆ ಆದ್ಮೇಲೆ ಚೇಂಜ್ ಆಗ್ಬಿಟ್ಟಿದ್ದಾನೆ. I also changed. Give me some credit. No, why are you giving only credit to your son? ಅಂದ್ರೆ ಚೇಂಜ್ ಆಗಿದ್ದಾನೆ ಅಂದ್ರೆ ದೇ ಟೆಲ್ ಇಟ್ ಔಟ್ ಆಫ್ ಪೇನ್. ಅಂದ್ರೆ ಯಾಕೆ ಆಗ್ಬಿಟ್ಟಿದ್ದಾನೆ ಅಂತ. Yes. ಈಗ ಒಂದು ಲೈಕ್ ಯುವರ್ ಫಸ್ಟ್ ಕ್ವೆಶ್ಚನ್ ವಾಸ್ ಏನು ಮದುವೆ ಆದ್ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅಂತ.
why aren't guys being told okay in future partner na ಹಿಂಗ್ ನೋಡ್ಕೋಬೇಕು, these are the bare minimum. ಈ ಬೇರ್ ಮಿನಿಮಮ್ ಮಾಡಿದ್ರೇನೆ ಅದೇ ದೊಡ್ಡದಾಗಿ ಕಾಣ್ತಾ ಇದೆ. ಡೂ ದಟ್ ಇಸ್ ನಾಟ್, ಯು ಆರ್ ನಾಟ್ ಅ ಪ್ರಿನ್ಸ್ ಮ್ಯಾನ್, ಲೈಕ್ ಯು ಆರ್ ಡೂಯಿಂಗ್ ದ ಬೇರ್ ಮಿನಿಮಮ್. ಅಂದ್ರೆ ಪಾಪ ಗಂಡ್ ಮಕ್ಳಿಗೆ ಹೇಳ್ಕೊಟ್ಟಿರೋದು ನೀನ್ ಆಚೆ ಹೋಗಿ ದುಡ್ಕೊಂಬ, ಮೇಕ್ ಶೋರ್ ಯುವರ್ ವೈಫ್ ಹ್ಯಾಸ್ ಒಂದ್ ಮನೆ ಟು ಸ್ಟೇ, 3 ಹೊತ್ತು ಊಟ ಕೊಡೋ ಅಷ್ಟು ನೀನ್ ನೋಡ್ಕೊ, ಅವಾಗ್ಲೇ ನೀನ್ ಗಂಡ್ಸು. ಇಷ್ಟೇ ಅವ್ರಿಗೆ ಹೇಳ್ಕೊಟ್ಟಿರೋದು. ನಾನ್ ಸಂಡೆ ವರ್ಷಿನಿ ಹಾ, ಸಂಡೆ ಆಚೆ ಕರ್ಕೊಂಡ್ ಬಾ, ಫ್ಯಾಮಿಲಿ ಟೈಮ್, ಹೌ ಕ್ಯಾನ್ ಯು ಮಿಸ್ ದಟ್? ಓ ಯಾ, ಸಾರಿ, ಯಾ, ಕರೆಕ್ಟ್. ಆಮೇಲೆ ಮಕ್ಳು ಮಾಡ್ಕೊ, ಅವ್ರನ್ನ ಒಳ್ಳೆ ಎಜುಕೇಶನ್. Yes, so Monday to Friday, no family time. Okay, it's only business or work or whatever. Sunday, I cannot have expectations on my better half. ಬಟ್ ಇವಾಗ ವೀಕ್ ಡೇ ಎಲ್ಲ ಬರೀ ಕೆಲಸ ಅದು ಇದು ಅಂತ ಬ್ಯುಸಿ ಇರ್ತಾರೆ. ಸೊ ವೀಕೆಂಡ್ ಫ್ಯಾಮಿಲಿ ಟೈಮ್ ಅಂದ್ರೆ ಇಸ್ ಇಟ್ ಓನ್ಲಿ ವಿತ್ ಯು ಆರ್ ಅಗೇನ್ ಮತ್ತೆ? I always tell my friends, okay, that you are really smart. See, you caught the point. I fell for the lie. You did not fall for the lie. You did it. Family time is again family time. Everybody, you know. Everybody, not only like wife. Friend. Sometimes, like it depends. But it is there. Together with it, separate with it, it is like mixed. And I understand that, yes. ಯು ಆರ್ ಟಾಕಿಂಗ್ ಅತ್ತೆ ಇನ್ಸೆಕ್ಯೂರ್ ಆಗ್ಬಿಡ್ತಾರೆ, ಕಾಂಪಿಟೇಷನ್ ಬಂದಿದೆ ಅಂತ ಎಲ್ಲ ಅನ್ಕೊಂತಾರೆ ಅಂತ. ಕೆಲಸ ಮಾಡಿದ್ರು ಪ್ರಾಬ್ಲಮ್, ಲೈಕ್ ದಿಸ್ ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್, ಐ ಮೈಟ್ ಬಿ ರಾಂಗ್. ಈಗ ಫಸ್ಟ್ ಹೇಳ್ತಾರೆ, ನೋಡು ಅವಳ ಮನೆಗೆ ಮದುವೆ ಆಗಿ ಬಂದ್ರೂ ಏನೂ ಕೆಲಸ ಮಾಡಿಲ್ಲ ಅಂತ. ಬಟ್ ಅಡುಗೆ ಮನೆನೂ ಬಿಟ್ಕೊಡೋದಿಲ್ಲ. ದೇ ವಾಂಟ್ ದಟ್ ಪವರ್ ಓವರ್ ಅಡುಗೆ ಮನೆ. ಹ್ಯಾವ್ ಯು ಫೇಸ್ ಸಮಥಿಂಗ್ ಲೈಕ್ ದಟ್? ವಾಟ್ ಇಸ್ ಇಟ್? ಪ್ಲೀಸ್ ಎಕ್ಸ್ಪ್ಲೇನ್ ದಿಸ್ ಟು ಮೀ. See, honestly, like how many others tell, ನನಗೆ ಮದುವೆ ಮುಂಚೆ ಐ ನಾಟ್ ಅ ಪ್ರೋ ಕುಕ್. ಐ ಜಸ್ಟ್ ನ್ಯೂ ಇಂಗ್ರೀಡಿಯೆಂಟ್ಸ್ ಏನೇನಿದೆ, ಇಂಗ್ರೀಡಿಯೆಂಟ್ಸ್ ಏನು ಗೊತ್ತು, ಬೇಸಿಕ್ ಐಟಮ್ಸ್ ಗೊತ್ತು ಅಷ್ಟೇ. ಹಾ. ಮದುವೆ ಆದ್ಮೇಲೆ ಹೋದೆ ಅಂದ್ರೆ ಡೂಡ್ ವೆರೈಟಿ ಒನ್ ಡೇ ಇಷ್ಟು ಓಕೆ, ಅದನ್ನ ಓಕೆ, ಮೇ ಬಿ ಐ ಆಮ್ ಡಿಫ್ರೆಂಟ್. ಹಾ. ನನ್ನ ಮೆಂಟಲ್ ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದೀನಿ, ಓಕೆ. ಉಪ್ಪು ಡಬ್ಬ ಪೊಸಿಷನ್ ಚೇಂಜ್ ಮಾಡಂಗಿರ್ಲಿಲ್ಲ, ಯಾಕಂದ್ರೆ ಇದು ನಿಮ್ಮ ಅಮ್ಮನ ಮನೆ ಅಲ್ಲ, ಇದು ನಿಮ್ಮ ಮನೆ, ನಮ್ಮ ಮನೇಲಿ ಹಿಂಗೆ ಆಗತ್ತೆ. ಅದೊಂದಿತ್ತ ದಟ್ ದಿಸ್ ಇಸ್ ಮೈ ಹೌಸ್, ದಿಸ್ ಇಸ್ ಮೈ ಕಿಚನ್ ಅಂಡ್ ನಾನು ಬಿಟ್ಕೊಡಲ್ಲ ಅನ್ನೋದಿತ್ತು. ಇತ್ತು ಅದು ಓಪನ್ ಆಗಿ ಹೇಳ್ಕೊಡಲ್ಲ. ಹಾ. ಅದಂತ ಇಲ್ಲ, ನಮ್ಮನೆ ನಿಂಗೆ ಏನ್ ಬೇಕು ಮಾಡ್ಕೊ. ಅಂಡ್ ಹಾನೆಸ್ಟ್ಲಿ ಇಟ್ಸ್ ಬಿನ್ 5 years ಅಂಡ್ ಇವತ್ತಿಗೂ ನನ್ಗೆ ಏನ್ ಇಷ್ಟ ಅಂತ ಯಾರಿಗೂ ಗೊತ್ತಿಲ್ಲ. ಹೌದಾ? ಇವತ್ತಿಗೂ ಯಾರಿಗೂ ಏನ್ ಗೊತ್ತಿಲ್ಲ. Has this happened by any chance that ಅವತ್ತು you have cooked something, ಏನೋ ಒಂದು ಸ್ಪೆಷಲ್ ನೀವು ಅಡುಗೆ ಮಾಡಿರ್ತೀರಾ ಆ್ಯಂಡ್ ಫ್ಯಾಮ್ಲಿಗೆ ಸರ್ವ್ ಮಾಡಿರ್ತೀರಾ, ಅವತ್ತೊಂದಿನ ನಿಮ್ಮದೇ ಜವಾಬ್ದಾರಿ ಆ್ಯಂಡ್ ಫ್ಯಾಮ್ಲಿ ಅಪ್ರಿಷಿಯೇಟ್ ಮಾಡಿಬಿಡ್ತು ಅಡುಗೆನ, ಆಗ ನಿಮ್ಮ ಅತ್ತೆ ಏನು ಹೇಳ್ತಾರೆ? ಐ ಹಾನೆಸ್ಟ್ಲಿ ಡೋಂಟ್ ನೋ. ಮಾಡಿಲ್ವಾ? ಓಕೆ. ಅಂದ್ರೆ ಐ ಹಾನೆಸ್ಟ್ಲಿ ಡೋಂಟ್ ನೋ. ಐ ಆಮ್ ನಾಟ್ ಬ್ಲೇಮಿಂಗ್ ದ ಗೈ. The guys are generally good, like in other, like there are good men, I'm not at all finger pointing. But when it comes to mistakes, only the wives are being highlighted. ಗಂಡಸ್ರು ಏನಾದ್ರೂ ಹೇಳಿದ್ರೆ, like the husbands or anybody, let it be even the older generation, for that it's okay, ಅವರೇ ತಾನೇ ಅಡ್ಜಸ್ಟ್ ಮಾಡ್ಕೋ. ಏನೋ ಕಿರ್ಚ್ಬಿಟ್ಟ. Like a wife you have to be submissive, whatever they tell you have to have ಏನೋ ಒಂದು, they have this thing. ಮದುವೆ ಅಂದ್ರೆ ಹಂಗೆ ಹುಳಿ ಖಾರ ಉಪ್ಪು, ಲೈಕ್ ನಾನು ಶೆಫ್ ಅಲ್ಲ ಇಲ್ಲಿ. ನಾನು ಹೇಳ್ತೀನಿ, ಒಂದು there are people who say, like they know that, like few people, let it be the guy or the girl, few people that they might be very nice person, I'm not blaming them, but they may not be a very good husband or wife. ಅವ್ರಿಗೆ ಅಂತವ್ರನ್ನ ನೋಡ್ಕೊಂಡು ಇಟ್ಸ್ ಓಕೆ, ಮದುವೆ ಆದ್ಮೇಲೆ ಚೇಂಜ್ ಆಗ್ಬಿಡ್ತಾರೆ. ಇಸ್ ದಿಸ್ ಲೈಕ್ ಅ ಸೈಂಟ್ ಆರ್ ಮಿರಾಕಲ್, ಲೈಕ್ as soon as they tie the ಮಂಗಲಸೂತ್ರ they'll change. It's not anybody's duty to change the other person. You said 26 ಇದ್ದಾಗ ಮದುವೆ ಆಗಿದ್ದು ಅಂತ ಅಲ್ಲ, ಆ್ಯಂಡ್ ನೌ ಇಟ್ಸ್ ಬಿನ್ 5 years. ಆಗ ಏನೇನು ಮಾತಾಡಿದ್ರಿ? ಅಂದರೆ ಇವಾಗ ಗಂಡು ಹೆಣ್ಣ ಇಬ್ಬರನ್ನೇ ಬಿಟ್ಟಿರ್ತಾರೆ, ನೀವಿಬ್ರು ಮಾತಾಡಿ ಡಿಸೈಡ್ ಮಾಡಿ ಯು ನೋ ಇಫ್ ದಿಸ್ ಇಸ್ ವರ್ಕಿಂಗ್ ಔಟ್ ಆರ್ ನಾಟ್. ಆಗ ಏನೇನು ಮಾತಾಡಿದ್ರಿ? ನಿಜ ಹೇಳ್ಬೇಕಂದ್ರೆ ಐ ಡೋಂಟ್ ಥಿಂಕ್ ಐ ಆಮ್ ದ ರೈಟ್ ಪರ್ಸನ್ ಟು ಆನ್ಸರ್ ದಿಸ್ ಕ್ವೆಶ್ಚನ್, ಬಿಕಾಸ್ ಐ ವಾಸ್ ಸಚ್ ನಾನು ಲೈಕ್ ಐ ಡೋಂಟ್ ಥಿಂಕ್ ಐ ಮೇಡ್ ದ ರೈಟ್ ಕ್ವೆಶ್ಚನ್ಸ್ ಮೈ ಸೆಲ್ಫ್. ಓಕೆ. ಬಟ್ ಹಾನೆಸ್ಟ್ಲಿ ಇಫ್ ಸಂಬಡಿ ಇಸ್ ಆಸ್ಕಿಂಗ್, ದೇ ವಿಲ್ ಟೆಲ್ ಲೈಕ್ ಇದೆಲ್ಲ ಕೇಳಬಾರ್ದು, ಇದೆಲ್ಲ ಮಾತಾಡಬಾರ್ದು, ಹಂಗೆ ಹಿಂಗೆ ಅಂತ ಕೇಳಿದ್ರೆ ನಾನು ಫ್ಯೂ ಕ್ವೆಶ್ಚನ್ಸ್ ಹೇಳ್ತೀನಿ. ಫಿನಾನ್ಸಸ್ ಬಗ್ಗೆ ಮಾತಾಡೋದ್ರಲ್ಲಿ ತಪ್ಪಿಲ್ಲ, ಆಂಬಿಷನ್ಸ್ ಬಗ್ಗೆ ಮಾತಾಡೋದ್ರಲ್ಲಿ ತಪ್ಪಿಲ್ಲ. And even if the
ಪಾಸ್ಟ್ ಏನೇ ಆಗಿರ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಂಗಿದ್ರೆ ಹೈಟ್ ಮಾಡಬೇಡಿ. ಇಟ್ಸ್ ಬೆಟರ್ ಟು ಸ್ಟಾರ್ಟ್ ವಿತ್ ಅ ಕ್ಲೀನ್ ಸ್ಲೇಟ್ ಹ್ಮ್ ಅಂಡ್ ಫ್ಯೂಚರ್ ಅಲ್ಲಿ ದ ಕೈಂಡ್ ಆಫ್ ಪರ್ಸನ್ ದೇ ವಾಂಟ್ ಟು ಬಿ. ಹ್ಮ್ ಆಸ್ಕ್ ದ ರೈಟ್ ಕ್ವೆಶನ್ಸ್ ಟು ಸೊ ದಟ್ ಆ ಹುಡುಗಿ ಸ್ಮಾರ್ಟ್ ಆಗಿರ್ಬೇಕು ಟು ಗೇಜ್ ಅವ್ರು ಕರೆಕ್ಟ್ ಆಗಿದ್ದಾರಾ ಇಲ್ವಾ, ಎಷ್ಟು ಬರೀ ರೀಲ್ ಹೊಡಿತಾ ಇದ್ದಾರೆ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ, ಆನ್ಸರ್ಸ್ ಅಲ್ಲಿ ಎಷ್ಟು ಕನ್ಸಿಸ್ಟೆನ್ಸಿ ಇದೆ ಅಂತ. ಇಟ್ ಇಸ್ ಅಗೇನ್ ಹುಡುಗಿ ಎಷ್ಟು ಸ್ಮಾರ್ಟ್ ಆಗಿದ್ದಾಳೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತಿಗೆ ನಿಮ್ಗಿರೋ ನಾಲೆಡ್ಜ್ಗೆ ಇಮ್ಯಾಜಿನ್ 26ರಲ್ಲಿ ಇಷ್ಟು ನಾಲೆಡ್ಜ್ ಇತ್ತು ಅಂತ, ಲೈಕ್ ಯು ಸೆಡ್ ಫಿನಾನ್ಸ್ ಬಗ್ಗೆ ಮಾತಾಡಿ, ಪಾಸ್ಟ್ ಬಗ್ಗೆ ಮಾತಾಡಿ, ಕ್ಲಿಯರ್ ಚಿಟ್ಟಿಂದ ಸ್ಟಾರ್ಟ್ ಮಾಡಿ, ಆ ಥರದ್ದಲ್ವಾ. ಸೊ ಇವತ್ತಿನ ಬುದ್ಧಿ ಇದ್ದಿದ್ರೆ 26ರಲ್ಲಿ ವಾಟ್ ವುಡ್ ಹ್ಯಾವ್ ಯು ಡನ್ ಡಿಫ್ರೆಂಟ್? ಅವ್ರು ಏನು ಡಿಸ್ಕಸ್ ಮಾಡ್ತಿದ್ರಿ ಈ ಕ್ವೆಶನ್ಸ್ ಜೊತೆಗೆ? Honestly, I love my husband. ಹ್ಮ್ I really do like him. I love my child. But honestly, I don't think it would have been for me, my cup of tea. At least for the time being. ಲೈಕ್ ಮದ್ವೆ ವಾಸ್ ನಾಟ್ ಯುವರ್ ಥಿಂಗ್? Yes. Because I was a kind of person, my own identity. I was not very vocal about it. If you see, ನನ್ನ Instagram ಅಲ್ಲಿ ನೋಡಿದ್ರೆ there's ocean, rock bottom, and my social life under the rock bottom. I was ಬರೀ Instagram ಇರೋ ಬರೀ ಕಿಲೋಮೀಟರ್ ಗಟ್ಟಲೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಹೊತ್ತು ಐ ವಾಸ್ ನೆವರ್ ಪೋಸ್ಟಿಂಗ್. ಇವನ್ ಇಫ್ ಲೈಕ್ ಸರ್ ನೀವೇನಾದ್ರು ಕಂಟೆಂಟ್ ಪೋಸ್ಟ್ ಮಾಡಿದ್ರೆ ಐ ವುಡಂಟ್ ಕಮೆಂಟ್, ಬಟ್ ಐ ಕ್ಯಾನ್ ಓನ್ಲಿ ಲೈಕ್ ಇಟ್. ಬಿಕಾಸ್ ಐ ಡಿಡ್ ಈಗ ನಾನು ಯಾರು ಅಂತ ಕೇಳಿದ್ರೆ ಬರೀ ಸೋ ಅಂಡ್ ಸೋ ವೈಫ್ ಅಂಡ್ ದ ನ್ಯೂ ಥಿಂಗ್ ಶಿ ಇಸ್ ಸೋ ಅಂಡ್ ಸೋ ಮದರ್ ಅಷ್ಟೇ. ಅಂಡ್ ಈಗ ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಾರೆ, ಅವ್ಳನ್ನ ಕರೆಯೋದು ಬೇಡ, ಅವ್ಳು 3 ಹೊತ್ತು ಅವ್ಳ ಮಗು ಬಗ್ಗೆ ಮಾತಾಡ್ತಾರೆ, 3 ಹೊತ್ತು ಅವ್ರ ಅತ್ತೆ ಬಗ್ಗೆ ಮಾತಾಡ್ತಾರೆ. ನಾನು ಅದೇ ಆಗಿದೆ ಎಕ್ಸಾಂಪಲ್. ನಾನು ಐ ಆಮ್ ನಾಟ್ ಡಿಫೆಂಡಿಂಗ್ ದಮ್, ಇಟ್ಸ್ ಜಸ್ಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಅ ಲೈಫ್ ಅಪಾರ್ಟ್ ಫ್ರಮ್ ದೀಸ್ ಟು. ಅವ್ರಿಗೆ ಥಿಂಕ್ ಮಾಡಕ್ ಬೇರೆ ಏನು ಕೊಟ್ಟಿಲ್ಲ, ಬೇರೆ ಮಾಡಕ್ ಏನು ಕೊಟ್ಟಿಲ್ಲ. ಎಷ್ಟು ಜನ ಬಂದು ಬೇರೆ ಅವರು ವಾಟ್ ಇಸ್ ದ ಪ್ಯಾಷನ್ಸ್ ಕಂಟಿನ್ಯೂ ಮಾಡ್ತಾರೆ. ಎವ್ರಿಬಡಿ ಆರ್ ಆಸ್ಕ್ಡ್ ಟು ಡ್ರಾಪ್ ಅಂಡ್ ಲೈಕ್ ಡೂ ಸಮಥಿಂಗ್ ಎಲ್ಸ್ ಲೆಸ್ ಡಿಮ್ಯಾಂಡಿಂಗ್. ಬಟ್ ಎಷ್ಟು ಜನ ಆಕ್ಚುಲಿ ಬಿಕಾಸ್ ಯಾರಾದ್ರೂ ಥಿಂಕ್ ಮಾಡಿದ್ರ ಡು ದೇ ಹ್ಯಾವ್ ಎನಿಥಿಂಗ್ ಎಲ್ಸ್? If they ask, no, it's too demanding. They're labeled as too demanding. Your duty is to do this. ಅಂದ್ರೆ ಹುಡುಗಿರ ಆಸೆ ಪಡಬಾರ್ದು, ಮದ್ವೆ ಆಯ್ತಾ ಮನೇಲಿ ನೋಡ್ಕೋ, ಮಗುನ್ ನೋಡ್ಕೋ. But ನಾನು ಹೇಳ್ತೀನಿ ಲೈಕ್ ದಟ್ ಸರ್ಕಲ್ ಆಫ್ ಲೈಫ್, ಮೈ ಆಪಲ್ ಆಫ್ ಮೈ ಸನ್, ಐ ರಿಯಲಿ ಡೂ ಲವ್ ಹಿಮ್, ಇಲ್ಲ ಅಂತಿಲ್ಲ. ಬಟ್ ದಟ್ ಫೇಸ್ ಇಸ್ ರಿಯಲಿ ನಾಟ್ ಈಸಿ. ಮೇ ಬಿ ಲೈಕ್ ಚೂರ್ ದೊಡ್ಡವ್ರು ಅದೇ ನನ್ನ ಮಗ ಫಸ್ಟ್ ಇಯರ್ಗೂ ಈಗೂ ಕಂಪೇರ್ ಮಾಡಿದ್ರೆ ಹಿ ಇಸ್ ಲೆಸ್ ಡಿಮ್ಯಾಂಡಿಂಗ್, ಇಲ್ಲ ಅಂತಿಲ್ಲ. ಬಟ್ ಸ್ಟಿಲ್ ಮೈ ಸನ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿಬಡಿ ಎಲ್ಸ್. ನಾನು ಹಳೆ ಫೋಟೋಸ್ ನಾನು ನೋಡ್ಬಿಟ್ಟು ಏನ್ ಕೇಳ್ದ ಗೊತ್ತಾ, ಯು ಲೆಫ್ಟ್ ಮೀ ಅಂಡ್ ನಾನಾ ಅಂಡ್ ವೆಂಟ್ ಆನ್ ಅ ಟ್ರಿಪ್. I also leave you. I'm like, dude, I am my own person. I am allowed to have fun. It's not just with you guys. Like, he is very small person and he has that mentality. ಯಾರು ನಾನು ತಪ್ಪ ಬೆಳೆಸೋದ್ರಲ್ಲಿ or they we have to inculcate it from the beginning and change it. Correct. And they tell, right? Like the milestones. I'm sure you've heard of it and everything. ಸೊ ಆ್ಯಂಡ್ ಸೊ ಏಜಲ್ಲಿ 10th ಆಯಿತು, 12th ಆಯಿತು, ಕಾಲೇಜ್ ಆಯಿತು, ಕೆಲಸ ಮದುವೆ ಎಲ್ಲ ಆಯಿತು. ಡು ಯು ಥಿಂಕ್ ಇಟ್ ಇಸ್ ಎಂಡಿಂಗ್? ನೋ. ನಾನು ಬುಕ್ಕಲ್ಲಿ ಇದನ್ನೇ ಮಾಡಿದೆ. ಏನಾಯಿತು, ಮದುವೆ ಆಯಿತು, ಮಗು ಆಯಿತು, ಆ್ಯಂಡ್ ಈಗ ಡಿಡ್ ಇಟ್ ಎಂಡ್? ಪೀಪಲ್ ಆರ್ ನಾಟ್ ಆಸ್ಕಿಂಗ್ ಇಫ್ ಯು ಆರ್ ಹ್ಯಾಪಿ. ದೇ ಲೈಕ್ ಸೆಕೆಂಡ್ ಕಿಡ್ ಯಾವಾಗ? ಲೈಕ್ ಐ ಆಮ್ ಓಪನ್ಲಿ ಟೆಲ್ಲಿಂಗ್, ಐ ಆಮ್ ನಾಟ್ ಇವನ್ ಟೆಲ್ಲಿಂಗ್ ಯಸ್ ಐ ಆಮ್ ಕಟಿಂಗ್ ಇಟ್. ಮೈ ಲೈಫ್ ಇಸ್ ಫುಲ್. It's full with my first son. I'm already having a lot of like whatever time I want to invest on my son. ಬೇರೆ ಒಂದು ಲೈಫ್ ತಂದ್ಬಿಟ್ಟು ಜಸ್ಟಿಸ್ ಮಾಡದೇ ಇರಕ್ಕಾಗಲ್ಲ. ಅದಕ್ಕೇನಂತ ಗೊತ್ತಾ, ಒಬ್ಬನೇ ಆಗ್ಬಿಡ್ತಾ ಇದ್ದಾನೆ, ಒಬ್ಬನೇ ಆಡ್ತಾ ಇದ್ದಾನೆ. ಅವ್ನು ಬಂದು ನಿಮ್ಮ ಹತ್ರ ಹೇಳ್ಕೊಂಡ ಈ ಕ್ರೈಮ್ ನನ್ನ ತಮ್ಮ ತಂಗಿ ಇಲ್ಲ ಅಂತ. ಈಸ್ ಆಲ್ರೆಡಿ ಪ್ಲೇಯಿಂಗ್ ವಿತ್ ಮೈ ಪೇಷನ್ಸ್. ವಾಟ್ ಮೋರ್ ಡು ಯು ನೀಡ್? ಅದೆಲ್ಲ ಆದ್ಮೇಲೆ ಅಯ್ಯೋ ನೀನ್ ಹಿಂಗ ಅಂತ್ಯ ಪಾಪ, ಇನ್ನೊಂದ್ ಮಗು ಆಡ್ಕೊಂಡ್ಬಿಟ್ರೆ ಅವ್ರವ್ರ ಆಟ ಆಡ್ಕೊಂತಾರೆ ಅಲ್ವಾ ಜಗಳ. ಅಂಡ್ ರಿಯಾಲಿಟಿ ಫಸ್ಟ್ ಒನ್ಗೂ ಹಿಂಗೆ ಅಂದ್ರೆ ಯಾರು ನೋಡ್ಕೊಂಡ್ರು ನಾನೇ ನೋಡ್ಕೊಂತಾ ಇದೀನಿ. ಸೆಕೆಂಡ್ ಒನ್, ಡು ಐ ಟ್ರಸ್ಟ್ ಮೈ 4-year-old son and they have another kid? Such a trap, I'm telling you. A person should go only for the second kid when they are ready. But that kind of things are telling to convince them, like, if this was me before marriage, no, I'm telling you, I would have fell for it. ಪಕ್ಕ ವಿಷಯ ಹೌದಾ ತಲೆ ಆಡಿಸ್ಕೊಂಡು ಹೋಗ್ತಾ ಇದ್ದೆ. ಬಟ್ ಮದ್ವೆ ಆಗ್ಬಿಟ್ನಲ್ಲ, ಸೊ ಬಿಕಮ್ ಅ ಲಿಟಲ್ ಸ್ಮಾರ್ಟ್ ಅಟ್ ಲೀಸ್ಟ್. ಸೊ ಐ ಆಮ್ ನಾಟ್ ಗೋನಾ ಫಾಲ್ ಫಾರ್ ಇಟ್ ಅಗೇನ್. ಇನ್ಫ್ಯಾಕ್ಟ್ ಇವ್ರು ನಂಗೆ ಒಂದ್ಸತಿ ಹೇಳಿದ್ರು, ರೀಸೆಂಟಾಗಿ ಅನ್ಸುತ್ತೆ 8-10 months ago, ವರ್ಷಿಣಿ ಎಲ್ಲರೂ ಸೊಸೈಟಿಯಲ್ಲಿ ಹೇಳ್ತಾರೆ ಮದ್ವೆ ಮಾಡ್ಕೋ, ಮಗು ಮಾಡ್ಕೋ ಅಂತ. ಇಟ್ಸ್ ಅ
Trap. ಡೋಂಟ್ ಫಾಲ್ ಫಾರ್ ಇಟ್. Yes. ಇಟ್ಸ್ ಬೇಸಿಕ್ಲಿ ನೀವು ಖುಷಿಯಾಗಿರೋದು ಜನ ನೋಡಕ್ಕಾಗಲ್ಲ. Yes. And basically people want others to blame. ಈಗ ಬೇರೆಯವ್ರನ್ನ ಬ್ಲೇಮ್ ಮಾಡಬೇಕು, ಅವ್ರು ಬ್ಲೇಮ್ ಒಪ್ಕೊಳ್ಳಲ್ಲ, ಸೊ ದೇ ಹ್ಯಾವ್ ಟು ಬ್ಲೇಮ್ ದ ಅದರ್ಸ್ ಅಂಡ್ ವಾಟ್ ದ ಅದರ್ಸ್ ಅಷ್ಟೇ. ವೈ ಡು ಯು ಥಿಂಕ್ ಇದು ಯೂನಿವರ್ಸಲ್ ಪ್ರಾಬ್ಲಮ್ ಅನ್ಸುತ್ತೆ? ರೀಸೆಂಟಾಗಿ ನನಗೆ ಗೊತ್ತಾಯ್ತು ಇದು ಬರೀ ಇಂಡಿಯಾದಲ್ಲ, ಅಕ್ರಾಸ್ ದ ವರ್ಲ್ಡ್ ಇದು ಪ್ರಾಬ್ಲಮ್ ಇದೆ. ದಟ್ ಈಸ್ ಅತ್ತೆ ಸೊಸೆ ಪ್ರಾಬ್ಲಮ್. ಓಕೆ, ಐ ಹರ್ಡ್ ಇಟ್ ಫ್ರಮ್ ವೈಟ್ ಪೀಪಲ್ ಓನ್ಲಿ. ಫಾರಿನಲ್ಲೂ ಹಂಗೆ ಅತ್ತೆ ಸೊಸೆ ಪ್ರಾಬ್ಲಮ್ ಇದೆಯಂತೆ. ವೈ ಡು ಯು ಥಿಂಕ್ ಅತ್ತೆ ಸೊಸೆಯಂದಿರಿಗೆ ಆಗೋದಿಲ್ಲ? ಆ್ಯಂಡ್ ದೇರ್ಸ್ ಅ ಲಾಟ್ ಆಫ್ ದಟ್, what do you call it, heat, fire? So there are two things I've seen, and it's not just my case, from multiple like ನಾನು ಬೇರೆಯವ್ರನ್ನ ನೋಡಿ ಅರ್ಥ ಮಾಡ್ಕೊಂಡಿರೋದು. Two, the older generation, as in ನಮ್ಮ ಅಪ್ಪ ಇದ್ದಿದ್ದ generation, they were not really caring towards her. It's like as the duty, responsibilities. I'm sure you would also agree. Till a certain point of time, ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, Correct. ಅಂಡ್ ಅವರೇ ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ದೇ ಆರ್ ಸೋಲಿ ಡಿಪೆಂಡೆಂಟ್. ವಾಟ್ ಎವರ್ ಎಮೋಷನಲ್ ಸ್ಟೆಬಿಲಿಟಿ, ಮಾನಿಟರಿ, ದೇ ಹ್ಯಾವ್ ಟು ಡಿಪೆಂಡ್ ಆನ್ ದೇರ್ ಹಸ್ಬೆಂಡ್. ಈಗ ಏನಾಯ್ತು, ಅವ್ರು ಬಂದು ಮಕ್ಕಳೆಲ್ಲ ಬೆಳೆದಾಗ ದಟ್ ಟೈಮ್ ಎನರ್ಜಿ ದೇ ಇನ್ವೆಸ್ಟ್ ಆನ್ ದ ಕಿಡ್ಸ್, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಬಟ್ ಒನ್ ಥಿಂಗ್ ದೇ ಫೇಲ್ ಟು ಅಂಡರ್ಸ್ಟ್ಯಾಂಡ್, ಒಂದು ಮರ್ತೋಗ್ತಾರೆ ಅಂದ್ರೆ, ಮದುವೆ ಆದ್ಮೇಲೆ ಓಕೆ ನನ್ನ ಮಗ ಚೇಂಜ್ ಆಗ್ತಾರೆ, ಬಟ್ ದೇ ಪೋರ್ಟ್ರೇ ಇಟ್ ಆಸ್ ಅ ಬ್ಯಾಡ್ ವೇ. ಚೇಂಜ್ ಈಸ್ ಚೇಂಜಿಂಗ್ ಫಾರ್ ದ ಗುಡ್. ಅವ್ನ ಫ್ಯಾಮಿಲಿ ಬಂದ್ ದೇ ನಾಟ್ ರೆಡಿ ಟು ಲೆಟ್ ಗೋ. ಒನ್ ಥಿಂಗ್ ಇಸ್ ದಟ್. ಅಂದ್ರೆ ಅತ್ತೆಂದಿರು ದೇ ಡೋಂಟ್ ಲೆಟ್ ಗೋ ಆಫ್ ದೇರ್ ಸನ್. ಈಗ ಬಟ್ ಅಟ್ ದ ಸೇಮ್ ಟೈಮ್ ನಾನು ಬೇರೆ ನೋಡಿದ್ದೀನಿ. ಈಗ when the in-laws, father-in-law is more involved in the mother-in-law's life, ಆಚೆ ಕರ್ಕೊಂಡು ಹೋಗೋದು, like he pays attention to very small things, like ಏನೇ ಇದ್ರು she doesn't ಹಿಂದೆ ಹೋಗಿ ಕೇಳಿ ಮಾಡಿಸ್ಕೊಳ್ಳೋದಕ್ಕಿಂತ ಒಂದು ಎಮೋಷನಲ್ ಬೀಯಿಂಗ್ ಆಗಿ ಅವ್ರ ವೈಫ್ ಜೊತೆ ಇದ್ದಿದ್ರೆ ಅವ್ರ ರಿಲಯಬಿಲಿಟಿ ಮಕ್ಕಳ ಮೇಲೆ ಕಡಿಮೆ ಆಗಿರುತ್ತೆ. ವಾಟ್ ಡು ಯು ಹಾನೆಸ್ಟ್ಲಿ ಥಿಂಕ್? ಯಾ ಐ ಗೆಟ್ ಇಟ್. ಐ ಅಂಡರ್ಸ್ಟ್ಯಾಂಡ್. ಅಂದ್ರೆ ಇವಾಗ ಗಂಡ ಹೆಂಡತಿ ಕರೆಕ್ಟ್ ಆಗಿ ಇದ್ದಿದ್ರೆ ಮಕ್ಕಳ ಮೇಲೆ ಅಷ್ಟು ಡಿಪೆಂಡೆನ್ಸಿ ಬರ್ತಿರ್ಲಿಲ್ಲ. They will think that you supporting the partners is fine because our husband support ಮಾಡಿರ್ತಾರೆ, ನೀನ್ ನಿನ್ ವೈಫ್ ಗೆ ಸಪೋರ್ಟ್ ಮಾಡು ಅಂದ್ರೆ ಅದು ಟೋಟಲಿ ಫೈನ್. ಈಗ ಎಮೋಷನಲ್ ಸ್ಟೆಬಿಲಿಟಿ ಫಸ್ಟ್ ಬ್ರಾಂಚ್ ಇಂದಾನೆ ಕೆಳಗ್ ಬಂದಿಲ್ಲ. ಈಗ ಏನಾಗುತ್ತೆ, ದೇ ಆರ್ ವೆರಿ ಮಚ್ ಇನ್ವೆಸ್ಟೆಡ್ ಇನ್ ದ ಚೈಲ್ಡ್ಸ್ ಲೈಫ್. ಮಗ ಏನ್ ಮಾಡ್ತಾ ಇದ್ದಾನೆ, ನನ್ ಸೊಸೆ ಜೊತೆ ಏನ್ ಮದ್ವೆ ಮಾಡ್ಕೊಂಡಿರೋದು ಇನ್ನೇನಕ್ಕೆ ವರ್ಷ, ಸೊಸೆ ಜೊತೆ ಇರಕ್ಕೆ ತಾನೆ. ಯಾ, ಬಟ್ ಆತರ ಇರಬಾರ್ದು. ಐ ಥಿಂಕ್ ಟೈಮ್ ಸ್ಪೆಂಡ್ ಮಾಡು. ನಾವೇನ್ ರೂಮ್ ಇಡ್ತಾನ ಇವಾಗ ಬಂದ್ವಿ ಇಲ್ಲಿ ಇಲ್ಲ ತಾನೆ. ಲೈಕ್ ಲೈಫ್ ಸ್ಪೆಂಡ್ ಮಾಡಕ್. ಅಂಡ್ ಇನ್ ಅರೇಂಜ್ ಮ್ಯಾರೇಜಸ್ ದ ಮೋರ್ you go out only you understand them. And ಈಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ಬಿಟ್ರೆ ಇಟ್ ಇಸ್ ರಿಯಲಿ ದಟ್ ಆ ಫ್ರೀಡಮ್ ಇರಲ್ಲ, ಏನು ಇರಲ್ಲ. ಮನೇಲೂ ಇರಕ್ಕಾಗಲ್ಲ, ಆಚೆನೂ ಹೋಗಕ್ಕಾಗಲ್ಲ. ಲೈಕ್ ಪೇರೆಂಟ್ಸ್ ಇದ್ರೆ ಒಂಥರ, ಪೇರೆಂಟ್ಸ್ ಇಲ್ದೆ ಇದ್ರೆ ಒಂಥರ. ಈಗ ಹೆಂಗೆ ಬರುತ್ತೆ ಬಾಂಡ್, ಹೆಂಗ್ ಬರುತ್ತೆ? Correct. Also, when they ask, there are two questions, there are two layers to this question. ಆಯ್ತಾ, ಒಂದು ಮನೆ ಇದೆಲ್ಲ ಹುಡುಗಿರ್ಗೂ ಹೇಳ್ತಾರೆ, ಯು ಆರ್ ಸೋ ಲಕ್ಕಿ ಬೀಯಿಂಗ್ ಅ ವುಮೆನ್. ನಿಂಗೆ ನಿಮ್ಮ ಅಮ್ಮನ ಮನೆನೂ ನಿನ್ನ ಮನೆನೇ, ನಿನ್ನ ಗಂಡನ ಮನೆನೂ ನಿನ್ನ ಮನೆನೇ, ಯು ಹ್ಯಾವ್ 2 houses ಅಂತ ಹೇಳ್ತಾರಲ್ಲ. ಐ ಸ್ಟ್ರಾಂಗ್ಲಿ ಡಿಸಗ್ರಿ. ಬಿಕಾಸ್ ಐ ಫೀಲ್ ಹುಡುಗಿಗೆ ನಾ ಇದರ್ಕ ನಾ ಉದರ್ಕ ಫೀಲಿಂಗ್ ಹುಡುಗಿಗೆ I feel personally, again it might be very subjective, but ನಂಗನ್ಸುತ್ತೆ girls feel lost because girls don't feel home in their ಅಮ್ಮನ ಮನೆ, because they'll be like now you're married, and ಗಂಡನ ಮನೇಲಿ ಯಾವತ್ತಿಗೂ ಅದು ನನ್ನ ಅತ್ತೆ ಮನೆ ಆಗುತ್ತೆ ಹೊರತು ನನ್ನ ಮನೆ ಅನ್ನೋದು ಆಗೋದಿಲ್ಲ. ವಾಟ್ ಇಸ್ ಯುವರ್ ಟೇಕ್ ಆನ್ ದಟ್? Like I said, it is absolutely true.